आज भी मर्डर हुआ है, आप इसके बारे में क्या जानते हैं? सुबह 11:30 बजे हम देखने के लिए आए, इधर झगड़ा चल रहा था और वो लड़का और लड़की का झगड़ा चल रहा था और लड़की की माँ भी आई थी इधर, उनका तीनों का झगड़ा चल रहा था और क्या वो काम को जाती हो ऐसे बोल के गया। तो बाद में आकर देखी तो और उसकी माँ, बेटे की माँ और बाप आया था और झगड़ा चल रहा था। उस समय हम देखे तो उधर उस लड़के ने क्या किया उसके माँ को क्या हमें मालूम नहीं। और अब उधर जाके देखी तो खून बह रहा था उसका और देखी तो वो नीचे गिरी थी उधर। कितने दिन हाँ, से यहाँ पे वो रहते 2 महीने हुए इधर रह रही थी। इधर कहाँ के रहने वाले हैं? क्या हमें वो क्या मालूम नहीं, वो भाग के आए थे ऐसे बोल रहे थे, लव मैरिज करके वो भाग के आए थे बोल रहे थे। हम क्या उसके साथ बात भी नहीं करती थी। पहले भी कभी झगड़ा करते थे क्या? 4 दिन हुए उनका झगड़ा ही चल रहा था। वो बीमार थी और उसकी माँ आ रही थी ना, उसकी माँ क्यों आती है इसलिए वो लड़का झगड़ा कर रहा था। यहाँ कोई नहीं है, हम आपके दोनों साथ हैं, कैसे थे? वो बाहर गए सब लोग। नहीं, हम बात नहीं करते थे, वो भी काम के लिए जाती थी और वो लड़का भी काम के लिए जाते थे और 9:30 बजे रात को आते थे। उसके बाद हमारा क्या उसका और हमका क्या संपर्क नहीं है इधर। शुभांगी धामनेकर। ಈ ದಿನ ಬೆಳಗ್ಗೆ ಶಾಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋ ರೈತ್ ಗಲ್ಲಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ರೇಣುಕಾ ಪಾಡುಮುಖಿ, ವಯಸ್ಸು 44, ಇವರಿಗೆ ಒಂದು ಸ್ಟ್ಯಾಬಿಂಗ್ ಇಂಜುರಿ ಆಗಿರುತ್ತೆ. ಸ್ಟ್ಯಾಬಿಂಗ್ ಇಂಜುರಿ ಆಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ ಸಮಯದಲ್ಲಿ ಅವರು ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಅವರು ಸಾವನ್ನಪ್ಪಿರ್ತಾರೆ. ಈ ಸ್ಟ್ಯಾಬಿಂಗ್ ಇಂಜುರಿ ಮಾಡಿದವರು ಅವರ ಸ್ವಂತ ಅಳಿಯನೇ ಆಗಿರ್ತಾರೆ. ಈ ಅಳಿಯ ಹೆಸರು ಬಂದು ಶುಭಂ ದತ್ತ ಬಿರ್ಜೆ ಅಂತ ಹೇಳಿ. ಇದರಲ್ಲಿ ಈ ಪ್ರಕರಣದಲ್ಲಿ ಅವರ ತಂದೆ ತಾಯಿ ಕೂಡ ಭಾಗಿಯಾಗಿರ್ತಾರೆ. ಅವ್ರ ಹೆಸರು ಸುಜಾತ ಬಿರ್ಜಿ ಮತ್ತೆ ದತ್ತ ಬಿರ್ಜಿ ಅಂತ ಹೇಳಿ. ಇವರು 3 ಜನನ ನಾವು ಆಲ್ರೆಡಿ ದಸ್ತಗಿರಿ ಮಾಡಿದ್ದೀವಿ ಮತ್ತೆ ಅವರಿಗೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಕೂಡ ನಾವು ಕಳಿಸ್ಕೊಡ್ತೀವಿ. ಈ ಮರ್ಡರಿನ ಕಾರಣ ಏನು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಹುಡುಗ ಮತ್ತೆ ಹುಡುಗಿಗೆ ಮದುವೆ ಆಗಿ 7 ತಿಂಗಳಾಗಿದೆ. ಈಗ 7 ತಿಂಗಳು ಮದುವೆ ಆಗಿದ ನಂತರ ಕೂಡ ಅವರಲ್ಲಿ ಸ್ವಲ್ಪ ಬೇರೆ ಬೇರೆ ವಿಚಾರಕ್ಕೆ ವೈಮನಸ್ಸು ಎಲ್ಲ ಇರುತ್ತೆ. ಮತ್ತೆ ಕಳೆದ 3 ದಿನಗಳಿಂದ ಈ ಯಾರು ಅಕ್ಯೂಸ್ಡ್ ಇದಾನಲ್ಲ ಅವನ ಹೆಂಡತಿ ಮತ್ತೆ ಡಿಸೀಸ್ದು ಮಗಳು, ಇವರಿಗೆ ಒಂದ್ ಸ್ವಲ್ಪ ಮೈಗೆ ಹುಷಾರಿಲ್ದಿರೋ ಕಾರಣ ಈ ಹುಡುಗ ಅವಳಿಗೆ ಯಾವುದೇ ರೀತಿ ಚಿಕಿತ್ಸೆ ಇಂಥದ್ದು ಕೊಡ್ಸಿರೋದ ಕಾರಣ ಅವರ ತಾಯಿ ಬಂದು ಅವರ ಮಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ. ಚಿಕಿತ್ಸೆಯನ್ನು ನೀಡಿ ಅದ್ರದ್ದು ವೆಚ್ಚನೂ ಅವ್ರ ತಾಯಿನ ಕೂಡ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಈ ದಿನ ಬೆಳಿಗ್ಗೆ ಅವರ ಮಗಳನ್ನ ಯೋಗಕ್ಷೇಮ ವಿಚಾರಿಸಲಿಕ್ಕೆ ಮತ್ತೆ ಅವರ ಅಳಿಯನ್ಗೆ ಬುದ್ಧಿಮಾತು ಹೇಳಲಿಕ್ಕೆ ಇವ್ರ ತಾಯಿ ಅವ್ರ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ತಾಯಿಗೆ ಮತ್ತೆ ಅವ್ರ ಅಳಿಯನ್ಗೆ ಮಾತುಕತೆ ನಡೆಯುತ್ತೆ. ಆ ಸಮಯದಲ್ಲಿ ಅಳಿಯ ಹೋಗ್ಬಿಟ್ಟು ಅವರ ತಂದೆ ತಾಯಿನಿ ಕೂಡ ಕರ್ಕೊಂಬರ್ದಾಗ ಎಲ್ಲರ ನಡುವೆನೂ ಮಾತಿನ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಮತ್ತೆ ಆರ್ಗ್ಯುಮೆಂಟ್ ನಡೆಯೋ ಸಂದರ್ಭದಲ್ಲಿ ಈ ಅಳಿಯ ಇದ್ದವನು ಡಿಸೀಸ್ಡಿಗೆ ಅಲ್ಲೇ ಇದ್ದಿದ್ದ ಮನೆಯಲ್ಲಿ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಇಂದ ಅವರಿಗೆ ಒಂದು ಸ್ಟ್ಯಾಬ್ ಇಂಜುರಿ ಮಾಡ್ತಾರೆ. ಸ್ಟ್ಯಾಬ್ ಇಂಜುರಿ ಮಾಡಿದ ನಂತರ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲೀಡಿಂಗ್ ಆದ್ಮೇಲೆ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದಾಗ ಅವರು ಮೃತಪಟ್ಟಿರ್ತಾರೆ. ಈ ಬಗ್ಗೆ ಡಾಕ್ಟರ್ಸ್ ಸ್ಪಷ್ಟನೆನ ನೀಡಿದ ಮೇಲೆ ನಾವು ಸ್ಟೇಟ್ಮೆಂಟ್ನ ತಗೊಂಡು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು 3 ಜನ ಆರೋಪಿತರನ್ನ ನಾವು ದಸ್ತಗಿರಿ ಕೊಟ್ಟಿರ್ತೀವಿ. ಅಂದ್ರೆ ಮದುವೆ ಅಂತೂ ಆಗಿದೆ ಕಾನೂನು ರೀತಿಯಲ್ಲಿ. ಸೊ ಮದುವೆ ಆಗಿದೆ. ಸಂಕ್ರಾಂತಿ ಹಬ್ಬ ಇತ್ತು, ಊಟ ಕೊಡಕ್ ಬಂದಿದ್ರು. ಇಲ್ಲ ಅಂದ್ರೆ ಅವರು ಊಟ ಕೊಡಕ್ ಬಂದಿದ್ರು ಏನು ಅಂತ ಹೇಳಿ ಸ್ಪಷ್ಟನೆಗಿಂತ ಕಾರಣ ಏನಿದೆ ಅಂತ ಹೇಳಿ ನಾನು ಆಲ್ರೆಡಿ ಉದ್ದೇಶ ಮಾಡಿ ಹೇಳಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಬಂದಾಗ ಅವರಲ್ಲಿ ಜಗಳ ಆಗಿದೆ ಮತ್ತೆ ಮಾತಿನ ಚಕಮಕಿ ನಡೆದಿದೆ. ಆ ಸಮಯದಲ್ಲಿ ಒಂದಕ್ಕೊಂದು ಬೆಳವಣಿಗೆ ಆಗಿ ಈ ಹುಡುಗ ಹಿಂಗೆ ಮಾಡಿದ್ದಾನೆ. ಸೊ ಆ ನಿಟ್ಟಲ್ಲಿ ನಾವು ಪ್ರಕರಣ ದಾಖಲು. ಹೌದು, 11:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಪರೀಕ್ಷೆ ಮಾಡಿದ ಸಮಯದಲ್ಲಿ ಅವರು ಹೇಳ್ತಾರೆ ವಿಕ್ಟಿಮಿಗೆ
ಇದಾಗಿದೆ ಅಂತ ಹೇಳಿ. ಸೊ ಆ ಪ್ರಕರಣ ನಾವು ನಮ್ಮ ಸ್ಟೇಟ್ಮೆಂಟ್ ಅನ್ನು ತಗೊಂಡಿದ್ವಿ. ಅಂದ್ರೆ ಹುಡುಗಿಗೆ ಆರಾಮಿಲ್ಲ ಅನ್ನೋ ಕಾರಣಕ್ಕೆ ನೀವು ಯಾಕೆ ತೋರಿಸಿಲ್ಲ ಅನ್ನೋ ನಿಟ್ಟಿನಾಗ ಜಗಳ ಆಗಿತ್ತು. ನಮ್ಗೆ ಇರೋ ಮಾಹಿತಿ ಪ್ರಕಾರ ಏನು ಅಂತ ಹೇಳಿದ್ರೆ, ಹುಡುಗಿಗೆ 3 ದಿವಸದಿಂದ ಹುಷಾರಿರ್ಲಿಲ್ಲ. ಹುಷಾರ್ ಇಲ್ದೇ ಇದ್ರೂ ಸಹ ಈ ಹುಡುಗ ಸರಿಯಾಗಿ ಅವಳಿಗೆ ಚಿಕಿತ್ಸೆ ಕೊಡ್ಸಿರ್ಲಿಲ್ಲ. ಸೊ ಸ್ವಂತ ಅವ್ರ ತಾಯಿನೇ ಬಂದು ಚಿಕಿತ್ಸೆನ ಕೊಡಿಸ್ಬೇಕಾಗಿ ಬರುತ್ತೆ. ಮತ್ತೆ ಚಿಕಿತ್ಸೆಗೆ 3000 rupees ಅಷ್ಟು ಖರ್ಚಾಗಿರುತ್ತೆ. ಅದನ್ನ ಎಲ್ಲ ಬರ್ಸಿ ಕೂಡ ಇವತ್ತು ಬೆಳಿಗ್ಗೆ ಬಂದಿರ್ತಾರೆ. ಬಂದು ಹುಡುಗನ ಜೊತೆ ಮಾತಾಡಿರ್ತಾರೆ, ನನ್ನ ಮಗಳಿಗೆ ನೀವು ಸರಿಯಾಗಿ ಚಿಕಿತ್ಸೆ ಎಲ್ಲ ಕೊಡ್ಸಿಲ್ಲ ಅಂತ ಹೇಳಿ. ಆವಾಗ ಒಂದಕ್ಕೊಂದು ಬೆಳೆದು ಈ ರೀತಿ ಒಂದು ಘಟನೆ ನಡೀತು.